ಇಲ್ಲಿಯ ಮುಸ್ಲಿಂ ಲೀಡರ್ಗಳು ಕಾಂಗ್ರೆಸ್ ವಿರುದ್ಧವಾಗಿ ಪ್ರಚಾರ ಮಾಡಬಾರ್ದಾಗಿತ್ತು ಅನ್ನೋದನ್ನು ಒಪ್ಪಬಹುದಾದರೂ ಮುಸ್ಲಿಮರಿಗೆ ಆದ ಅನ್ಯಾಯಕ್ಕಾಗಿ ಇದನ್ನು ಮಾಡಲಿಕ್ಕೆ ಹೋದ್ರ ಅನ್ನೋದು ಸಹಿತ ನಾವು ಕೌಂಟರ್ ಆಗಿ ನೋಡಬೇಕಾಗ್ತದೆ. ಯಾಕಂದರೆ ಒಬ್ಬ ವ್ಯಕ್ತಿಯನ್ನು ಅರ್ಥ ಮಾಡ್ಕೊಳ್ಳೋಲ್ಲ ಹಲವು ಹಲವು ಮುಖಗಳಿರ್ತಾವೆ. ಆ ದಿಶೆಯಲ್ಲಿ ಅದನ್ನು ಅಭ್ಯಾಸ ಮಾಡಿಕೊಂಡ ಆ ಮುಂದಿನ ಹೆಜ್ಜೆ ಅದು ಈಗಲ್ಲ, ಮೇ 4 ನಂತರ. ಆ ನಂತರ ಹೌದಪ್ಪ ನಿಮ್ಮಿಂದ ಆಯಿತು ಹಾಗಾಯಿತು ಏನೋ ಮಾಡಿ ಒಬ್ಬರನ್ನ ಸಸ್ಪೆಂಡ್ ಮಾಡಿ ಮತ್ತು ಏನೋ ಮಾಡಿ ತೊಗೊಂಡು ಮಾಡಿ ಮುಗಿಸ್ಬೇಕಾಗಿತ್ತು. ಈಗ ಅಡ್ವಾನ್ಸ್ ಆಗಿ ದುಡ್ಡಿಗೆ ಬಿಸಿಬಿಟ್ಟಿದ್ದಾರೆ. ಇದರಿಂದಾಗಿ ಸಹಜವಾಗಿ ಕಾಂಗ್ರೆಸ್ಗೆ ಪೆಟ್ಟು ಬೀಳೋದು ಸಹಜದ. ಅದನ್ನು ಸದುಪಯೋಗ ಮಾಡ್ಕೊಳ್ಳಿ. ಬಿ ಜೆ ಪಿಗರಂತೂ ವಿರೋಧ ಪಕ್ಷ ಹಲವು ವರ್ಷಗಳ ಅನುಭವ ಇರೋದ್ರಿಂದ ಅವರು ಅದನ್ನು ಸರಿಯಾಗಿ ಉಪಯೋಗ ಮಾಡಿಕೊಂಡು ಕಾಂಗ್ರೆಸ್ಗೆ ಹೊಡೆತ ಕೊಡುವಂಥ ಕೆಲಸ ಮಾಡ್ತಾರೆ. ಹೌದು, ವಿರೋಧ ಪಕ್ಷ ಮಾಡ್ತಾರೆ. ಅದಕ್ಕಾಗಿ ಅಲ್ಲಿ ಕೆಲವು ಜನ ಇನ್ನೂ ಕೆಲವು ಜನ ಮುಂದಿನ ಚುನಾವಣೆಗಳನ್ನೇ ಕಾಂಗ್ರೆಸ್ನ ಬಿಟ್ಟು ಬಿ ಜೆ ಪಿಗೆ ಹೋಗುವಂಥ ಸಾಧ್ಯತೆಗಳಿದ್ದಾವೆ, ಮತಗಳು ಹಾಕುವಂಥ ಸಾಧ್ಯತೆಗಳಿದ್ದಾವೆ. ಅಲ್ಲಿಗಳಿಗೆ ಸಾಧ್ಯ ಇಲ್ಲ. ಹೀಗಾಗಿ ಕಾಂಗ್ರೆಸ್ ಕೆಲವೊಮ್ಮೆ ತಪ್ಪು ಸಣ್ಣ ಏನೇನೋ ಮಾಡಿಬಿಡ್ತಾ ಇದೆ. ಇದರಿಂದಾಗಿ ಕಾಂಗ್ರೆಸ್ಸಿಗೆ ಮುಂದಿನ ದಿನದಲ್ಲಿ ತೊಂದರೆ ಆಗುವಂತೆ ಗ್ಯಾರಂಟಿ. ಅದರಲ್ಲೂ ನಸೀರ್ ಅಹಮದ್ ವಜಾ ಆಗಿರ್ಬೋದು, ಜಬ್ಬಾರ್ ರಾಜೀನಾಮೆ ಆಗಿರ್ಬೋದು, ಇನ್ನು ಜಮೀರ್ ಅಹಮದ್ ಖಾನ್ರನ್ನು ಏನಪ್ಪ ಅಂತಂದ್ರೆ ನಾಳೆ ಈ ಯಾವುದು ಮಿನಿಸ್ಟರ್ಶಿಪ್ನ ತೆಗೆದು ಹಾಕಬಹುದೇನೋ ಅನ್ನುವಂಥ ಮಾತುಗಳು ಕೇಳಿಬರ್ತದೆ. ಇದರಿಂದ ಸಹಜವಾಗಿ ಮುಸ್ಲಿಮರಲ್ಲಿ ಅಸಮಾಧಾನ ಮೂಡುವಂಥ ಎಲ್ಲ ಅವಕಾಶಗಳಿದ್ದಾವೆ, ಮೂಡಿದಾವೆ. ಈಗಾಗಲೇ ಚರ್ಚೆ ಜೋರು ಇರೋದು. ನೋಡು ಏನು ಮಾಡ್ತಾರೆ ಕಾಂಗ್ರೆಸ್ಸಿಗರು. ಇವಾಗ ಕೆಲಸ ಮಾಡ್ತಾರೋ ಒಂದು 4 ಸೂಟ್ ಮತ್ತೆ ಒಳಗೆ ತೊಗೊಳ್ತಾರೋ, ಗೆದ್ದು ಮಧ್ಯದ ಮುಗಿಸಿಬಿಡ್ತಾರೋ, ತಪ್ಪಿ ಸಮರ್ಥ ಗೆದ್ದರೆ ಮುಗಿದೋಗಿ ಬಿಡ್ತಿದ್ದ ಅಲ್ವಾ. ಅಲ್ಲಿ ಇವ್ರಿಗೆ ವೇಟ್ ಮಾಡಬೇಕಾಗಿತ್ತು ಅಂತ ಹೇಳ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. S16 ನ್ಯೂಸ್ ಅರ್ಥ ಸಿದ್ದರಾಮಯ್ಯ ಸತ್ಯದ ಕೈಗಿನಲ್ಲಿ ವಂದನೆಗಳು.